ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಂ ಅಸ್ಮದಾಚಾರ್ಯ ಪರ್ಯಂತಂ ಒಂದೇ ಗುರು ಪರಂಪರಾ. ಗುರುವಿನ ಪಾದಾರ ಬಿಂದುಗಳಿಗೆ ನಮಸ್ಕರಿಸುತ್ತಾ, ಹಲವಾರು ದಿನಗಳಿಂದ ಒಂದು ನಿರೀಕ್ಷೆ ಇದೆ, ಅದನ್ನು ಹೇಳ್ತೀವಿ ಅಂತ ಸಿದ್ಧಾನ ಪಡಿಸಿದ್ವಿ. ಕಾರಣಾಂತರಗಳಿಂದ ಹೇಳೋಕ್ಕಾಗಿರಲಿಲ್ಲ. ಇವತ್ತಿನಿಂದ ಇದನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಆಸಕ್ತರು ಕೊನೆಯವರೆಗೂ ನೋಡಿ. ಇಷ್ಟ ಇರಬೇಕಾಗಿರೋರು ಸಬ್ಸ್ಕ್ರೈಬ್ ಮಾಡಿ, ಇಲ್ಲ ಇರಬೇಕಾಗಿರೋರು ಜಸ್ಟ್ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಅಂದರೆ ನಿಮಗೆ ಕೇಳಬೇಕಾಗಿರೋದನ್ನ ಕೇಳಿ. ಯಾಕಂದರೆ ಒಂದಿಷ್ಟು ಸಪೋರ್ಟ್ ಇರಲಿಲ್ಲ ಅಂತ ಕೇಳಿದ್ರೆ ಮುಂದೆ ಹೇಳೋದಕ್ಕೆ ಒಂದಿಷ್ಟು ಗೊಂದಲಮಯವಾಗ್ಬೋದು. ಶ್ರೀ ವಿದ್ಯಾ ರಹಸ್ಯವನ್ನು ಹೇಳ್ತೀನಿ ಅಂತ ಹೇಳಿದ್ದೆ. ಇವತ್ತು ಪ್ರಾರಂಭ ಮಾಡ್ತೀನಿ ಗುರುವಿನ ಅನುಗ್ರಹದಿಂದ. ಯಾವುದು ನನ್ನದಲ್ಲ, ಇದನ್ನು ನಾನು ತಿಳ್ಕೊಂಡಿರೋದೆ, ಪಡ್ಕೊಂಡಿರೋದೆ, 4 ಜನಕ್ಕೆ ಹೇಳಬೇಕು ಅನ್ನುವಂಥ ಸಂಕಲ್ಪದಿಂದ ಇದನ್ನು 3 ತಿಂಗಳಿಂದ ಪ್ರಯತ್ನ ಮಾಡ್ತಾನೆ ಇದ್ದೀವಿ. ಇವತ್ತು ಕಾಲ ಕೂಡ ಬಂದಿದೆ. ಎಲ್ಲರದ್ದೂ ಅದೃಷ್ಟ ಅಂತ ಅನ್ಕೊತೀನಿ. ಯಾಕಂದರೆ ಅಷ್ಟು ವಿಶೇಷವಾಗಿ ಹೇಳೋದಕ್ಕೆ ಹಲವಾರು ತೊಂದರೆಗಳಾಗಿದ್ವು ನನಗೆ. ಇವತ್ತು ಪ್ರಾರಂಭ ಮಾಡ್ತಾ ಇದ್ದೀನಿ. ಇದು ಮುಗಿಯೋವರೆಗೂ ಹೇಳ್ತೀನಿ. ಎಲ್ಲ ಎಪಿಸೋಡ್ ಎಲ್ಲ ಇದನ್ನು ಮುಗಿಯೋವರೆಗೂ ಹೇಳ್ತೀನಿ. ಯಾಕಂದರೆ ಪ್ರಾರಂಭ ಮಾಡಿದ್ರೆ ಅರ್ಧಕ್ಕೆ ನಿಲ್ಲಿಸಲ್ಲ ಅಂತ ಅನ್ನೋ ಸಂಕಲ್ಪದಿಂದನೇ ಇದನ್ನು ರೆಡಿ ಮಾಡಿದ್ದೆ. ಹೇಳ್ತೀನಿ. ಓಂ ಬಿಂದು ತ್ರಿಕೋಣ ವಸುಕೋಣಂ ದಶಾರ ಯುಗ್ಮಂ ಸಮಸ್ತ ನಾಗದಳ ಸಂಯುಕ್ತ ಷೋಡಶಾರಂ ರಕ್ತತ್ರಯಂಚ ಧರಣಿ ಸಧನಂ ತ್ರಯಂಚ ಶ್ರೀಚಕ್ರ ಮೇವ ಧುರಿತಂ ಪರದೇವತಾಂ. ಸಮಸ್ತ ಜೀವಿಗಳಿಗೂ ಇಲ್ಲಿ ಶಕ್ತಿಯ ಅವಶ್ಯವಿದೆ. ಪ್ರತಿಯೊಂದಕ್ಕೂ ಶಕ್ತಿಯ ಅವಶ್ಯಕತೆ ಇದೆ. ಸೃಷ್ಟಿಯ ಕಾರ್ಯದಲ್ಲಿ ಬ್ರಹ್ಮನಿಗೆ ಶಕ್ತಿಯಾಗಿ ಸರಸ್ವತಿ ಇದ್ರೆ, ಪಾಲನೆಯ ಕಾರ್ಯದಲ್ಲಿ ವಿಷ್ಣುವಿಗೆ ಮಹಾಲಕ್ಷ್ಮಿಯಾಗಿ, ಇಲ್ಲಿ ಲಯ ಕಾರ್ಯಕ್ಕೆ ಶಿವನಿಗೆ ಪಾರ್ವತಿಯಾಗಿ ನಿಂತಿರೋದು ಸೃಷ್ಟಿಯ ವೈಚಿತ್ರ್ಯ. ಪ್ರತಿಯೊಂದಕ್ಕೂ, ಪ್ರತಿ ಕಾರ್ಯದಲ್ಲೂ ನಮಗೆ ಒಂದು ಶಕ್ತಿಯ ಅಗತ್ಯವಿದೆ. ಶಕ್ತಿ ಇಲ್ಲ ಅಂತ ಕೇಳಿದ್ರೆ ಶಿವನೇ ಶೂನ್ಯವಂತೆ. ಹಾಗಾದ್ರೆ ಅಂಥ ಶಕ್ತಿ ಯಾವುದು? ಹಲವಾರು ದೇಶಗಳಲ್ಲಿ ವಿಭಿನ್ನವಾಗಿ ಪೂಜೆ ಮಾಡ್ತಕ್ಕಂಥ ಈ ಶಕ್ತಿ ಭಾರತದಲ್ಲಿ ಲಲಿತಾ ತ್ರಿಪುರ ಸುಂದರಿ, ಮಹಾಕಾಳಿ, ಪಾರ್ವತಿ, ಕಾಮೇಶ್ವರಿ, ಬಾಲ, ಹಲವಾರು ರೀತಿ ಹೆಸರುಗಳಿಂದ ಪೂಜೆ ಮಾಡುವ ಈ ದೇವತೆ ಇಲ್ಲಿ ತ್ರಿಪುರ ಸುಂದರಿ. ಈ ಶಕ್ತಿಯ ಭೇದವೇ 10 ಆಗಿದೆ. ಶಕ್ತಿಯ ಭೇದದಿಂದ ಬೇರ್ಪಟ್ಟಾಗ ದಶಮಹಾವಿದ್ಯೆಗಳಾಗಿದೆ. ಈ ದಶಮಹಾವಿದ್ಯೆಗಳ ಆರಾಧನೆಯೇ ಶ್ರೀವಿದ್ಯೆ. ಬೇರೆ ಯಾವ ವಿದ್ಯೆಗಳನ್ನು ಇಲ್ಲ. ಈ ದೇವಿಯ ಆರಾಧನೆಯ ವಿಭಾಗಗಳಾಗಿರ್ತಕ್ಕಂಥ 10 ವಿದ್ಯೆಗಳು, ಇಲ್ಲಿ ವಿಭಾಗವಾಗಿರ್ತಕ್ಕಂಥ 10 ವಿದ್ಯೆಗಳ ಭಾಗವೇ ಇಲ್ಲಿ ಶ್ರೀ ವಿದ್ಯಾ ರಹಸ್ಯ. ಶ್ರೀ ವಿದ್ಯಾ ರಹಸ್ಯದ ಸಾಧನೆಯೊಳಗಡೆ 3 ವಿಭಾಗಗಳಿದ್ದಾವೆ. ಇದನ್ನು ಸಾಧನೆ ಮಾಡಬೇಕು ಅಂತನ್ನುವಂಥ ಸಾಧಕರಿಗೆ 3 ವಿಭಾಗಗಳಿದ್ದಾವೆ. ಈಗ ನಾವು ಸಾಧನೆ ಮಾಡ್ತಕ್ಕಂಥದ್ದು ತುಂಬಾ ಸರಳೀಕರಣವಾಗಿರ್ತಕ್ಕಂಥದ್ದು, ಆದರೆ 3 ಹೇಳ್ತೀವಿ. ಮೊದಲನೇದ್ದು ಯಾವುದು ಅಂತ ಕೇಳಿದ್ರೆ, ಇಲ್ಲಿ ನಮಗೆ ಖಾದಿ ವಿದ್ಯೆ. ಖಾದಿ ವಿದ್ಯೆ ಅಂತನ್ನೋದು ಕಾಳಿಯ ಕ್ರಮ ಇದೆ. ಇಲ್ಲಿ ಕುಂಡಲಿನಿ ಜಾಗೃತಿ ಅಗತ್ಯ. ದಶಮಹಾವಿದ್ಯೆಗಳಲ್ಲಿ ಕಾಳಿ, ತಾರ ಇವೆರಡು ಮಹಾವಿದ್ಯೆಗಳು. ಈ ವಿದ್ಯೆಗಳನ್ನು ಆರಾಧಿಸಬೇಕು ಅಂತಂದಿರೋರಿಗೆ 2 ಗಟ್ಟಿ ಇರಬೇಕು. ಒಂದು ಏನಂತ ಕೇಳಿದ್ರೆ ಧೈರ್ಯ, ಇನ್ನೊಂದು ವಿರಕ್ತಿ. ಇದು ಕಾಳಿಯ ಕ್ರಮ, ಕುಂಡಲಿನಿ ಜಾಗೃತಿ. ಇದನ್ನು ತುಂಬ ಯೋಗ ಸಾಧಕರು, ಗುರುಗಳು ಇವರೆಲ್ಲ ಮಾಡುವಂಥ ಈ ಕ್ರಮ ಸದ್ಯಕ್ಕೆ ಒಂದಿಷ್ಟು ಪ್ರಚಲಿತವಾಗಿದೆ.
ಆಮೇಲೆ ಇನ್ನು ತ್ರಿಪುರ ಸುಂದರಿ, ಸೋಡಸಿ, ಭುವನೇಶ್ವರಿ, ಚಿನ್ನಮಸ್ತ ಮತ್ತು ಭೈರವಿ, ಈ 5 ವಿದ್ಯೆಗಳು ಸಾಮಾನ್ಯ ಜನರು ಆರಾಧಿಸುವಂಥ ವಿದ್ಯೆಗಳು. ಇವಕ್ಕೆ ಯಾವುದೇ ತರನಾಗಿರ್ತಕ್ಕಂಥ ವಿಶೇಷ ಗುರುಗಳ ಅಗತ್ಯ ಆಗಲಿ, ದೀಕ್ಷೆ ಆಗಲಿ ಬೇಕಾಗಿಲ್ಲ. ಇವನ್ನ ಸಾಮಾನ್ಯ ಜನರುಗಳು ಉಪಯೋಗಿಸಬಹುದು. ಬಗಳಾಮುಖಿ, ಕಮಲ, ಮಾತಂಗಿ, ಈ 3 ವಿದ್ಯೆಗಳು ಸಿದ್ಧ ವಿದ್ಯೆಗಳು. ಇವುಗಳನ್ನು ಆ ವಿದ್ಯೆಯನ್ನು ಸಿದ್ಧಪಡಿಸಿರ್ತಕ್ಕಂಥ ಗುರುಗಳಿಂದ ಶಿಷ್ಯರಾಗಿ ಪಡ್ಕೊಳ್ಳುವಂಥ ಈ 3 ವಿದ್ಯೆಗಳು. ಈ ದಶಮಹಾವಿದ್ಯೆಗಳಲ್ಲಿರ್ತಕ್ಕಂಥ 10ರಲ್ಲಿ ಇಲ್ಲಿ ಸಿದ್ಧ ವಿದ್ಯೆಗಳೂ ಇದ್ದಾವೆ, ಮಹಾವಿದ್ಯೆಗಳೂ ಇದ್ದಾವೆ, ಸಾಮಾನ್ಯರಿಗೆ ವಿದ್ಯೆಗಳೂ ಇದ್ದಾವೆ. ನಾವು ಪೂಜಿಸುವ ಕ್ರಮಗಳ ಅನುಗುಣವಾಗಿ ಇದ್ದಾವೆ. ಈ 10 ದೇವತೆಗಳಿಗೆ ಇದರಲ್ಲಿ 9 ದೇವತೆಗಳಿಗೆ ಮಾತ್ರ ಪುರುಷ ತತ್ವ ಇದೆ. ಒಂದು ದೇವತೆಗೆ ಪುರುಷ ತತ್ವ ಇಲ್ಲ. ಕಾಳಿಗೆ ಪುರುಷ ತತ್ವ ಮಹಾಕಾಲ, ತಾರಾಗೆ ಅಕ್ಷೋಭ್ಯ, ತ್ರಿಪುರ ಸುಂದರಿಗೆ ಪಂಚವಕ್ರ, ಭುವನೇಶ್ವರಿಗೆ ತ್ರಯಂಬಕ, ಚಿನ್ನಮಸ್ತ ಸಂಬಂಧ, ಭೈರವಿಗೆ ದಕ್ಷಿಣಾಮೂರ್ತಿ, ಬಗಳಾಮುಖಿಗೆ ಮಹಾರುದ್ರ, ಮಾತಂಗಿಗೆ ಮತಂಗ, ಕಮಲಾತ್ಮಿಕಿಗೆ ಸದಾಶಿವ, ಧೂಮಾವತಿಗೆ ಧೂಮಾವತಿಗೆ ಇದನ್ನುವಿಲ್ಲ. 9 ಜನರಿಗೆ ಮಾತ್ರ ಪುರುಷ ತತ್ವ ಇದೆ. ಈ ದೇವಿಯನ್ನು ಆರಾಧಿಸಬೇಕು ಅಂತಂದಿರೋರಿಗೆ 3 ವಿಭಾಗಗಳಿದೆ. ಒಂದು ಖಾದಿ, ಒಂದು ಹಾದಿ, ಒಂದು ಸಾದಿ ಅನ್ನುವಂಥ 3 ವಿದ್ಯೆಗಳಿದಾವೆ ಇದರೊಳಗಡೆ. ಖಾದಿ ವಿದ್ಯೆ ಬಂದು ಕಾಲಿಯ ಕ್ರಮ. ಖಾದಿ ವಿದ್ಯೆಯಲ್ಲಿ ಶಿವನನ್ನು ಸಮಯ ಎಂದು, ಶಕ್ತಿಯನ್ನು ಸಮಯ ಎಂದು ಆರಾಧಿಸ್ತಾರೆ. ಇಲ್ಲಿ ಇಬ್ಬರೂ ಸಮಾನರು ಈ ವಿದ್ಯೆನಲ್ಲಿ. ಈ ವಿದ್ಯೆಯ ಪ್ರವರ್ತಕರಲ್ಲಿ ಮನು, ಅಗಸ್ತ್ಯ, ಮನ್ಮಥ, ಇಂದ್ರ ಮತ್ತು ಯಮ ಮುಂತಾದವರು ಈ ವಿದ್ಯೆಯನ್ನ ಪ್ರವರ್ತಕರಾಗಿದ್ದರು. ಇನ್ನು ಹಾದಿ ವಿದ್ಯೆ, ಈ ಹಾದಿ ವಿದ್ಯೆ ತ್ರಿಪುರ ಸುಂದರಿ ಕ್ರಮ. ಇದನ್ನು ಕೌಲಿಕ ಮಾರ್ಗ ಅಂತ ಕರೀತಾರೆ. ಈ ವಿದ್ಯೆಯ ಸಾಧನಾ ಕ್ರಮ ಹೆಂಗಿದೆ ಅಂತ ಕೇಳಿದ್ರೆ, ಈ ವಿದ್ಯೆಯಲ್ಲಿ ಪಂಚಮಕಾರಗಳಾದ ಮಂತ್ರ, ಮುದ್ರೆ, ಮಾಂಸ, ಮದಿರೆ ಮತ್ತು ಮಿಥುನಗಳನ್ನು ಉಪಯೋಗಿಸ್ತಾರೆ. ಇನ್ನು ಸಾದಿಯ ಕ್ರಮ ಇದೆ. ಸದ್ಯಕ್ಕೆ ಪ್ರಚಲಿತವಾಗಿರ್ತಕ್ಕಂಥ ಕ್ರಮವೂ ಇದೇ ಆಗಿರಬಹುದು ಬಹುತೇಕ.